ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದಾಗ ಅವ್ರಿಗೆ ಸಂಬಳ ಬರ್ತಿಲ್ಲ ಅಂದ್ರೂ ಸುಮ್ಮನಿದ್ದಾರೆ. ಇದಲ್ಲ, ನೀವೆಲ್ಲ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗಿರೋದು ಪ್ರಜಾಪ್ರಭುತ್ವ. ನಿಮ್ಮ ಇನ್ವಾಲ್ವ್ಮೆಂಟ್ ನ ದೂರ ಮಾಡಿ ಟಿವಿ ಮಾಧ್ಯಮಗಳಲ್ಲಿ ಯಾರನ್ನೋ ತೋರಿಸಿ ರಾಜ ಹುಲಿ ಸಿಂಹಾಸನಾಧೀಶ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಮುಂದಿನ ಬಾರಿ ಟಿವಿಯಲ್ಲಿ ತಪ್ಪು ಮಾಡ್ತಾರೆ, ಈ ಟಿವಿಯವರು ಇಂಥ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ ಧೈರ್ಯ ಮಾಡಿ. ಹೆಂಗೆ ಹೇಳ್ಬೋದು? ಒಂದು ಮೊಬೈಲಲ್ಲಿ ಯಾಕ್ರಪ್ಪ ಈ ಥರ ಸುಳ್ಳು ವಿಷಯಗಳನ್ನು ಕೊಡ್ತಾ ಇದ್ದೀರಾ? ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕಾದ್ರೆ ಯಾರು ಅಂದ್ರೆ ಅಲ್ಲಿನ ಶಾಸಕರು ಸೇರ್ಕೊಂಡು ಆಯ್ಕೆ ಮಾಡ್ತಾರೆ. ಆ ಶಾಸಕರನ್ನ ಆಯ್ಕೆ ಮಾಡ್ಬೇಕಾದ್ರೆ ನೀವು ಹೇಳ್ದಂಗೆ ಕೆಲಸ ಮಾಡಕ್ ಬಂದಿರೋರು ಇವತ್ತು ಡೆಲ್ಲಿಗೆ 2 ಸತಿ ಹೋಗ್ತಾರೆ, ಎಲ್ಲೆಲ್ಲೋ ಓಡಾಡ್ತಾರೆ. ಹೈಕಮಾಂಡ್ ಅಂತಾರೆ. ನಿಜವಾದ ಹೈಕಮಾಂಡ್ ಯಾರು? ನೀವು ಹೇಳ್ದಂತೆ ಆಗ್ಬೇಕಾಗಿರೋದು. ಅವರಿಗೆಲ್ಲ ಡೆಲ್ಲಿಗೆ ಹೋಗಕ್ಕೆ ಫ್ಲೈಟ್ ಚಾರ್ಜ್ 10 ಲಕ್ಷ 20 ಲಕ್ಷ ಒಂದೊಂದು, ಅದು ಕೂಡ ಸಪ್ರೇಟ್ ಫ್ಲೈಟಲ್ಲಿ ಹೋಗ್ತಾರೆ. ಇದೆಲ್ಲದು ತಪ್ಪು ನಡೀತಾ ಇದೆ. ನಾನು ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ, ತಪ್ಪು ನಡೀತಾ ಇದೆ. ತಪ್ಪನ್ನ ಸರಿ ಮಾಡೋಕ್ಕೆ ನಿಮಗೆ 18 ವರ್ಷಕ್ಕೆ ನಿಮಗೆ ಪವರ್ ಸಿಗುತ್ತೆ. ಆದರೆ ತಪ್ಪನ್ನ ತಿರ್ಸೋಕೆ ನಿಮ್ಮ ಮನೇಲಿ 4 ಜನ ಇದಾರಲ್ಲ, ಅಪ್ಪ ಅಮ್ಮ ಅಣ್ಣ ತಮ್ಮ, ಅವರಿಗೆಲ್ಲ ಹೇಳೋ ಅಂತ ಜವಾಬ್ದಾರಿನ ನೀವು ತಾಂತೀರಾ. ಸರಿಯಾದ ವಿಚಾರಗಳಿಗೆ ಓಟ್ ಹಾಕೋಂಥ ಜವಾಬ್ದಾರಿ ನೀವು ತಾಂತೀರಾ ಅಂತ ನಂಬಿಕೆ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ನಿಮ್ಮ ಜವಾಬ್ದಾರಿಗಳು ಏನಾಗಬೇಕು, ಮುಂದೆ ಸಂವಿಧಾನದ ಬಗ್ಗೆ ನೀವು ಹೆಂಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ಜವಾಬ್ದಾರಿ ಬಗ್ಗೆ ಅರಿವನ್ನು ಮೂಡಿಸಿದಂತಹ ಗ್ರಾಮ ಪಂಚಾಯತಿ ಸದಸ್ಯರಂತಹ ನವೀನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಶೇಖರಪ್ಪನವರು ಅವರೇ ಹೇಳ್ರಿಂದ್ರು, ಅವ್ರು ಹೇಳೋಕ್ಕಾಗ್ತಿಲ್ಲ, ಹಂಗಾಗಿ ನಾವೇ ಹೇಳ್ಬಿಡ್ತೀವಿ. ನೀವು ಶಾಲೆಗೆ ಹೋಗ್ಬೇಕಾರೆ ನೀವೇನು ಲೆಫ್ಟ್ ಸೈಡ್ ಹೋಗ್ತಿದ್ದೀರಾ, ರೈಟ್ ಸೈಡ್ ಹೋಗ್ತೀರಾ, ಒಂದು ಭಾಗದಲ್ಲಿ ಓಡಾಡಿ. ಅವ್ರು ನೋಡಿ ಗಮನಿಸಿದರೆ ನೀವು ಹೇಗೆ ಬೇಕಾಗಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ. ಮತ್ತೆ ನಿಮಗೆ ಬಸ್ ನಿಲ್ಲಿಸಲಿಲ್ಲ ಅಂದರೆ, ನಿಮ್ಮ ಗ್ರಾಮದಲ್ಲಿ ನಿಮಗೆ ಬಸ್ ನಿಲ್ಲಿಸಲಿಲ್ಲ ಅಂದರೆ, ನಾವು ನಿಮ್ಮ ಮಕ್ಕಳ ಗ್ರಾಮ ಸಭೆ ಸರ್ ಬರ್ತೀವಿ. ಅವತ್ತೊಂದು ನಿಮ್ಮ ಏನು ಬೇಡಿಕೆಗಳನ್ನು ಬರೆದಿಟ್ಕೊಂಡಿರ್ಬೇಕು. ನೀವು ನನಗೆ ಇಂಥ ಬೇಡಿಕೆ ಬೇಕು ಅಂತ ನಿಮ್ಮ ಮಾಸ್ಟರ್ನ ಕೇಳಲ್ಲ, ನಾವು ನಿಮ್ಮನ್ನೇ ಕೇಳ್ತೀವಿ. ಅಲ್ಲಿ ಹೇಳಿ, ನಿಮಗೆ ಬಸ್ ನಿಲ್ಲಿಸ್ತಿಲ್ಲ ಅಂದ್ರೂ ಕೂಡ ಬರ್ದಿಡ್ರಿ, ಹೇಳ್ರಿ, ನೀವು ಅಲ್ಲೇ ಹತ್ಬೇಕು. ಆಯ್ತಾ? ಆಗುತ್ತಾ? ಎಲ್ಲ ಚಾಕ್ಲೇಟ್ ಕಡೆ ಗಮನ ಆಗುತ್ತಾ? ಓಕೆನಾ? ನೀವು ಅಲ್ಲೇ ನಿಂತ್ಕೊಳ್ಳಿ, ನಿಮಗೆ ಬಸ್ ನಿಲ್ಲಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ಸ್. ಅದಕ್ಕೆ ರಸ್ತೆ ಬದಿಯಲ್ಲಿ ಬರುವಾಗ ಭಾಳ ಹುಷಾರಾಗಿ ಬನ್ನಿ. ಬಸ್ ನಿಲ್ಲಿಸಿದ್ರೆ ನಮ್ಮ ಗಮನಕ್ಕೆ ತನ್ನಿ. ನಂತರ ಈಗ ಚಾಕ್ಲೇಟ್ ಕೊಡ್ತಾ ಇರೋ ಸ್ವಚ್ಛತೆ ಬಗ್ಗೆ ಹೇಳ್ತಲೇ ಇರ್ತೀವಿ. ಈ ಚಾಕ್ಲೇಟು ಸ್ವೀಟ್ ಬಾಯಿಗೆ ಹೋಗ್ಬೇಕು, ಕವರು ಜೇಬಿಗೆ ಹೋಗ್ಬೇಕು. ಇಲ್ಲಿ ಯಾರು ಹಾಕ್ಕೂಡ್ದು. ಅದು ಹೋಗುವಾಗ ಒಂದು ಸ್ಥಳದಲ್ಲಿ ವಿಲೇವಾರಿ ಮಾಡಿ. ರೋಡ್ ಸೈಡ್ ಎಸಿಬೇಡಿ, ಅದು ತಪ್ಪೇ. ಅದು ರೋಡ್ ನಮ್ದಲ್ಲ ಅಂತ. ಒಂದು ಕಡೆ ಎಲ್ಲಿ ಇವಿರ್ತವೆ ಸ್ಟಾಕ್ ಹಾಕಂತ ಒಂದು ಕಡೆ ನೋಡಿ ಹಾಕಿ. ಶಾಲೆಗೆ ಬಂದು ತಗೊಂಡು ಹೋಗ್ಬೇಡಿ, ಶಾಲೆಗೆ ಕವರ್ ತಗೊಂಡು ಹೋಗ್ಬೇಡಿ, ದೇವಸ್ಥಾನಗಳು ಹಾಕ್ಬೇಡಿ, ರೋಡ್ ಸೈಡು ಹಾಕ್ಬೇಡಿ. ಮತ್ತೇನು ನುಂಗನ ಅಂಶ ಅಂತೀರ. ಅದರಿಂದ ರೋಡ್ ಸೈಡು ನೋಡಿ ಎಲ್ಲಿ ಕಸದ ಇದಿರುತ್ತೆ ಅಲ್ಲಿಗೆ ಮಾತ್ರ ಹಾಕಿ. ಗೊತ್ತಾಯ್ತಾ? ಅಷ್ಟು. ಈ ಒಂದು ಸಭೆಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಆಗಮಿಸಿದ್ದಾರೆ ಮತ್ತು ಪ್ರಾಥಮಿಕ ಪ್ರೌಢಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರು ಆಗಮಿಸಿ, ಮಕ್ಕಳು ಸಹ ಆಗಮಿಸಿ ಈ ಒಂದು ಸಂವಿಧಾನ ದಿನವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ. ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈಗ ಹೆಂಗೆ ಬಂದಿದ್ರೆ ಹಂಗೆ 3 ಜನ ಲೈನಾಗಿ ಹೋಗಬೇಕು. ರೋಡ್ ಸೈಡಲ್ಲಿ ಹೋಗುವಾಗ ಭಾಳ ಎಚ್ಚರಿಕೆಯನ್ನು